ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಆಟ ಯಾರಿಗೆ ತಾನೇ ಅರ್ಥವಾಗುತ್ತೆ ಹೇಳಿ. ಆದರೆ ಈಗ ಉಪಗ್ರಹಗಳು ನೀಡಿರುವ ಒಂದು ಚಿತ್ರ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಆಫ್ಘಾನಿಸ್ತಾನದಿಂದ ಶುರುವಾಗಿ ಪಾಕಿಸ್ತಾನವನ್ನ ದಾಟಿ ಭಾರತದ ಗಡಿಯೊಳಗೆ ಬರೋಬ್ಬರಿ 1,000 ಕಿಲೋಮೀಟರ್ ಉದ್ದದ ದೈತ್ಯಾಕಾರದ ಮಳೆ ಮೋಡಗಳು ನುಗ್ಗಿ ಬಂದಿವೆ. ಇದು ಬರೀ ಸಾಮಾನ್ಯ ಮೋಡವಲ್ಲ. ಹವಾಮಾನ ತಜ್ಞರ ಪ್ರಕಾರ ಇದೊಂದು ಮೆಗಾ ಸ್ಟಾರ್ಮ್ ಕ್ಲೌಡ್. ಹಾಗಾದ್ರೆ ಈ ದೈತ್ಯ ಮೋಡಗಳು ದಕ್ಷಿಣ ಭಾರತದ ಮೇಲೆ, ಅದರಲ್ಲೂ ಉತ್ತರ ಕರ್ನಾಟಕ ಮತ್ತು ವಿಶೇಷವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತು ಕರ್ನಾಟಕದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹೌದು, ಸದ್ಯ ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಿರುವ ಸ್ಯಾಟಲೈಟ್ ಚಿತ್ರಗಳನ್ನ ಗಮನಿಸಿ. ಇದು ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೇಲೆ ಹಾದು ಭಾರತದ ಉತ್ತರ ರಾಜ್ಯಗಳವರೆಗೆ ಹರಡಿಕೊಂಡಿದೆ. ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಅರೇಬಿಯನ್ ಸಮುದ್ರದಿಂದ ಬೀಸುತ್ತಿರುವ ತೇವಾಂಶ ಭರಿತ ಗಾಳಿ ಮತ್ತು ಪಶ್ಚಿಮದ ಮಾರುತಗಳ ಸಂಘರ್ಷದಿಂದ ಈ ಸುದೀರ್ಘ ಮೋಡದ ಸಾಲು ನಿರ್ಮಾಣವಾಗಿದೆ. ಇದರ ವಿಸ್ತಾರ ಎಷ್ಟಿದೆ ಅಂದ್ರೆ ಸುಮಾರು 1,000 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಈ ಮೋಡಗಳು ಸತತವಾಗಿ ಮಳೆಯನ್ನ ಸುರಿಸುವ ಶಕ್ತಿ ಹೊಂದಿವೆ. ಈಗಾಗಲೇ ಈ ಮೋಡಗಳ ಪ್ರಭಾವದಿಂದಾಗಿ ದೆಹಲಿ, ಹರಿಯಾಣ, ಪಂಜಾಬ್ ಮತ್ತು ಕರ್ನಾಟಕ ಹಾಗೂ ರಾಜಸ್ಥಾನದ ಹಲವು ಭಾಗಗಳಲ್ಲಿ ಅಕಾಲಿಕ ಮಳೆ ಮತ್ತು ಆಲಿಕಲ್ಲು ಮಳೆಯಾಗಿದೆ. ತಾಪಮಾನದಲ್ಲಿ ದಿಢೀರ್ ಕುಸಿತ ಕಂಡು ಬಂದಿದೆ. ಆದರೆ ನಮಗೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಉತ್ತರ ಭಾರತದಲ್ಲಿರುವ ಈ ಮೋಡಗಳ ಪ್ರಭಾವ ದಕ್ಷಿಣಕ್ಕೆ ತಟ್ಟುತ್ತಾ? ಬೆಂಗಳೂರಿನ ಹವಾಮಾನದಲ್ಲಿ ಇದರಿಂದ ಏನಾದರೂ ಬದಲಾವಣೆ ಆಗುತ್ತಾ ಅಂತ. ಹವಾಮಾನ ವರದಿಯ ಪ್ರಕಾರ ಈ ದೈತ್ಯ ಮೋಡಗಳ ಸಾಲು ನೇರವಾಗಿ ಕರ್ನಾಟಕದ ಮೇಲೆ ಹಾದು ಹೋಗದಿದ್ರೂ ಇದರ ಪರೋಕ್ಷ ಪರಿಣಾಮ ಕರ್ನಾಟಕದ ಮೇಲಾಗುವ ಸಾಧ್ಯತೆ ದಟ್ಟವಾಗಿದೆ. ವಾಯುಭಾರ ಕುಸಿತ ಮತ್ತು ಗಾಳಿಯ ದಿಕ್ಕಿನಲ್ಲಿ ಉಂಟಾಗುವ ಬದಲಾವಣೆಯಿಂದಾಗಿ ರಾಜ್ಯದ ಮಲೆನಾಡು, ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಲಿದೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ತಾಪಮಾನ ಏರಿಕೆಯಾಗ್ತಿದೆ. ಆದರೆ ಈ ಹೊಸ ಹವಾಮಾನ ಬದಲಾವಣೆಯಿಂದಾಗಿ ಸಂಜೆಯ ಸಮಯದಲ್ಲಿ ದಿಢೀರ್ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ. ಅಂದ್ರೆ ಬಿರುಬಿಸಿಲಿನ ನಡುವೆಯೇ ಬೆಂಗಳೂರಿಗೆ ಸರ್ಪ್ರೈಸ್ ರೈನ್ ಕಾದಿದೆ. ಹವಾಮಾನ ತಜ್ಞರ ಪ್ರಕಾರ ಈ ಮಳೆ ಮೋಡಗಳು ದಕ್ಷಿಣದತ್ತ ಚಲಿಸಿದಂತೆ ತೇವಾಂಶ ಹೆಚ್ಚಾಗಿ ರಾಜ್ಯದ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೂ ಮಳೆಯಾಗ್ತದೆ. ಇದು ಬರೀ ಮಳೆಯಲ್ಲ, ಇದರ ಜೊತೆಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆಯೂ ಇದೆ. ಈಗ ಆಲಿಕಲ್ಲು ಮಳೆ ಬಿದ್ದರೆ ಅದು ರೈತರ ಬೆಳೆಗಳಿಗೆ ದೊಡ್ಡ ಹೊಡೆತ ನೀಡ್ತದೆ. ಮಾವು ಮತ್ತು ದ್ರಾಕ್ಷಿ ಬೆಳೆಗಾರರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಗರವಾಸಿಗಳು ಗುಡುಗು ಸಿಂಚನದ ಸಮಯದಲ್ಲಿ ಮರದ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಬಳಿ ನಿಲ್ಲಬೇಡಿ ಅಂತ ಸೂಚನೆ ನೀಡಲಾಗಿದೆ. ಈ 1,000 ಕಿಲೋಮೀಟರ್ ಉದ್ದದ ಮೋಡಗಳು ಚದುರುವವರೆಗೂ ಹವಾಮಾನದಲ್ಲಿ ಏರುಪೇರು ಮುಂದುವರಿಯಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪಾಕಿಸ್ತಾನ ದಾಟಿ ಬಂದ ಈ ಮೋಡಗಳು ಭಾರತದ ಹವಾಮಾನವನ್ನೇ ಬದಲಾಯಿಸಿವೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ದೊಡ್ಡ ಮಟ್ಟದ ಪ್ರವಾಹದ ಭೀತಿ ಇಲ್ದಿದ್ರೂ ಅನಿರೀಕ್ಷಿತ ಮಳೆ ಮಾತ್ರ ಗ್ಯಾರಂಟಿ. ನಿಮ್ಮ ಊರಿನಲ್ಲಿ ಹವಾಮಾನ ಹೇಗಿದೆ? ಬಿಸಿಲಿದೆಯಾ ಅಥವಾ ಮಳೆ ಸುರಿತಿದೆಯಾ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹವಾಮಾನದ ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.